ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಮಾಸ್ಟರ್ ಫಿಸಿಕ್ಸ್ ಅಕಾಡೆಮಿಗೆ ಸುಸ್ವಾಗತ. ಇವತ್ತು ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಚಾಪ್ಟರ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ 2020 ಕ್ವಶನ್ ಪೇಪರಲ್ಲಿ 9 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. +or-1 ಆಗ್ಬೋದು, ಇದು ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಸೊ ಈ ಚಾಪ್ಟ್ರಲ್ಲಿ 1 ಮಾರ್ಕ್ ಕ್ವಶನ್ಸ್ ಬರೋದು ಬಹಳ ಸಹಜ, 2 ಮಾರ್ಕ್ ಕ್ವಶನ್ಸ್ ಬರೋದು ಬಹಳ ಸಹಜ, 3 ಮಾರ್ಕ್ ಕ್ವಶನ್ಸ್ ಬರೋದು ಬಹಳ ಸಹಜ, 5 ಮಾರ್ಕ್ ಥಿಯರಿ ಕ್ವಶನ್ಸು ಬಂದಿದ್ದಾವೆ ಕೆಲವು ವರ್ಷಗಳಲ್ಲಿ. ಸೊ 20% ಚಾನ್ಸ್ ಇದೆ ಅಂತ ಅಂದ್ಕೊಳ್ಬೋದು ನಾವು. ಸೊ 5 ಮಾರ್ಕ್ ನ್ಯೂಮರಿಕಲ್ ಇದುವರೆಗೂ ಬಂದಿಲ್ಲ, ಬಟ್ ಕೇಳಲೇಬಾರ್ದು ಅಂತೇನು ರೂಲ್ ಇಲ್ಲ. ಸೊ 5% ಇದೆ ಅಂತ ಅಂದ್ಕೊಳ್ಳೋಣ. ಸೊ ಈ ಚಾಪ್ಟರು ಭಾಳ ಈಸಿಯಾಗಿ ನೀವು ಪ್ರಿಪೇರ್ ಆಗ್ಬೋದು. ರಿಪೀಟೆಡ್ ಆಗಿರೋ ಕ್ವಶನ್ಸ್ನ ಓದ್ಕೊಂಡ್ರೆ ಒಂದು 5 ಮಾರ್ಕ್ ಅಂತೂ ಶ್ಯೂರ್ ಆಗಿ ನಿಮಗೆ ಅದೇ ರಿಪೀಟ್ ಆಗುತ್ತೆ ಈ ವರ್ಷನೂ ಅಂತ ಅಂದ್ಕೊಳ್ಬೋದು. ತಡ ಮಾಡೋದಕ್ಕೆ ಬನ್ನಿ ಕಲಿಯೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಚಾಪ್ಟರ್ನ ನೋಟ್ಸ್ ಏನಿದೆ ಪ್ರೀವಿಯಸ್ ಇಯರ್ ಕ್ವಶನ್ಸಿಂದು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. 2014 ಆ್ಯನ್ಯುವಲಲ್ಲಿ 1 ಮಾರ್ಕಿಗೋಸ್ಕರ ಬಾರ್ ಮ್ಯಾಗ್ನೆಟಿನ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಯಾಟ್ರನ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ 7 ಲೈನ್ಸ್ ಹಾಕೊಂಡ್ಬಿಡಿ, ಈಕ್ವಿ ಡಿಸ್ಟೆಂಟಲ್ಲಿರೋ ಥರ ನೋಡ್ಕೊಳ್ಳಿ. ಆಮೇಲೆ ಒಂದು ರೆಕ್ಟ್ಯಾಂಗಲ್ ಹಾಕೊಳ್ಳಿ, ಅದು ಬಾರ್ ಮ್ಯಾಗ್ನೆಟ್ನ ಇಂಡಿಕೇಟ್ ಮಾಡುತ್ತೆ. ಸೊ ಮಧ್ಯದ ಲೈನ್ ಏನಿದೆ ಅದು ಸ್ಟ್ರೈಟಾಗಿ ಉದ್ದಕ್ಕೆ ಎಳೆದ್ಬಿಡಿ. ಅದರ ಪಕ್ಕ ಇರೋದನ್ನ ಜಿರಳೆ ಮೀಸೆ ಥರ ಮಾಡ್ಕೊಂಬಿಡಿ. ಆಮೇಲೆ ಇನ್ನೆರಡು ಲೈನ್ಸ್ ಏನಿದೆ ಅದನ್ನು ಲೂಪ್ ಮಾಡ್ಕೊಳ್ಳಿ. ಸೊ ಇದು ಸೌತ್, ಇದು ನಾರ್ತ್. 6 ಮಾರ್ಕ್ ಮಸ್ಟ್ ಆ್ಯಂಡ್ ಶುಡ್. ಒಳಗಡೆ ಬಾರ್ ಮ್ಯಾಗ್ನೆಟ್ ಒಳಗಡೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಸೌತಿಂದ ನಾರ್ತ್ ಕಡೆಗೆ. ಹೊರಭಾಗದಲ್ಲಿ ನಾರ್ತಿಂದ ಸೌತ್ ಕಡೆಗಿರುತ್ತೆ. 6 ಮಾರ್ಕ್ ಕರೆಕ್ಟಾಗಿ ಹಾಕಿದ್ರೆ 1 ಮಾರ್ಕ್ ಬರ್ತದೆ. 2014 ಆನ್ಯುವಲಲ್ಲಿ ವಾಟ್ ಈಸ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂತ ಕೇಳಿದ್ದಾರೆ. 2019 ಆನ್ಯುವಲಲ್ಲಿ ಕೂಡ ಸೇಮ್ ಕ್ವಶನ್ ರಿಪೀಟ್ ಆಗಿದೆ, ಅದಕ್ಕೆ 1 ಮಾರ್ಕ್ ಇರುತ್ತೆ. 2014 ಆನ್ಯುವಲಲ್ಲಿ ಅದ್ರ ಜೊತೆ ಒಂದು ಕ್ವಶನ್ ಟ್ಯಾಗ್ ಮಾಡಿದ್ದಾರೆ, ಫಾರ್ ವಿಚ್ ಮೆಟೀರಿಯಲ್ ಇಟ್ ಈಸ್ ಲೋ ಅಂಡ್ ಪಾಸಿಟಿವ್ ಅಂತ. ಸೊ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಅಂದ್ರೇನು? ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಆಫ್ ಎ ಮೆಟೀರಿಯಲ್ ಇಸ್ ದ ರೇಷಿಯೋ ಆಫ್ ಮ್ಯಾಗ್ನೆಟೈಸೇಷನ್ ಆಫ್ ದಿ ಮೆಟೀರಿಯಲ್ ಟು ದ ಅಪ್ಲೈಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಯಾವುದಾದ್ರೂ ಡೆಫಿನೇಷನ್ ಅಲ್ಲಿ ನಿಮಗೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಇದ್ರೆ, ಮ್ಯಾಥಮೆಟಿಕಲ್ ಫಾರ್ಮ್ ಇದ್ರೆ ಅದನ್ನು ಬರೀರಿ. ಸೊ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಇಸ್ ಈಕ್ವಲ್ ಟು ಮ್ಯಾಗ್ನೆಟೈಸೇಷನ್ ಆಫ್ ದಿ ಮೆಟೀರಿಯಲ್ ಡಿವೈಡೆಡ್ ಬೈ ಅಪ್ಲೈಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ. ಅದನ್ನು ಕೂಡ ಬರ್ತಿದ್ದೀನಿ. ಸೊ ಈ ಕ್ವಶನ್ಗೆ ಫಾರ್ ವಿಚ್ ಮೆಟೀರಿಯಲ್ ಇಟ್ ಈಸ್ ಲೋ ಅಂಡ್ ಪಾಸಿಟಿವ್ಗೆ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಸ್ ದಿ ಆನ್ಸರ್. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್, ಮ್ಯಾಗ್ನೆಟಿಕ್ ಡಿಪ್ ಆರ್ ಇನ್ಕ್ಲಿನೇಷನ್, ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಪ್ರಶ್ನೆ ಸಾಕಷ್ಟು ಬಾರಿ ರಿಪೀಟ್ ಆಗಿದೆ. 2014 ಆ್ಯನ್ಯುವಲ್, 15 ಆ್ಯನ್ಯುವಲ್, 15 ಸಪ್ಲಿಮೆಂಟ್ರಿ, 17 ಆ್ಯನ್ಯುವಲ್, 18 ಆ್ಯನ್ಯುವಲ್, 19 ಆ್ಯನ್ಯುವಲ್, 19 ಸಪ್ಲಿಮೆಂಟ್ರಿ. ಇದಕ್ಕೆ ಆನ್ಸರ್ ಏನಪ್ಪ? ತುಂಬ ಸಿಂಪಲ್. ದಿ ಆಂಗಲ್ ಬಿಟ್ವೀನ್ ಜಿಯೋಗ್ರಫಿಕ್ ಮೆರಿಡಿಯನ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆರಿಡಿಯನ್ ಅಟ್ ಎ ಪ್ಲೇಸ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಡಿಕ್ಲಿನೇಷನ್. ಈ ಪ್ರಶ್ನೆ 2014 ಆ್ಯನ್ಯುವಲ್, 15 ಸಪ್ಲಿಮೆಂಟ್ರಿ, 17 ಆ್ಯನ್ಯುವಲ್, 18 ಆ್ಯನ್ಯುವಲ್, 19 ಆ್ಯನ್ಯುವಲಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೂ ಕೂಡ ಸಿಂಪಲ್ ಆದ ಉತ್ತರ ಇದೆ. ದಿ ಆಂಗಲ್ ಬಿಟ್ವೀನ್ ಅರ್ತ್ಸ್ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ದಿ ಹಾರಿಜಾಂಟಲ್ ಅಟ್ ಎ ಪ್ಲೇಸ್. ಇದು ಬರೀ ಒಂದು ಸತಿ ಮಾತ್ರ ಬಂದಿದೆ. ಇದು ಕ್ವಶನಲ್ಲೇ ಉತ್ತರ ಇರತಕ್ಕಂಥದ್ದು. ಹಾರಿಜಾಂಟಲ್ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ 14 ಆ್ಯನ್ಯುವಲಲ್ಲಿ ಬಂದಿರೋದು. ದಿ ಕಾಂಪೊನೆಂಟ್ ಆಫ್ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ದಿ ಹಾರಿಜಾಂಟಲ್ ಅಟ್ ಎ ಪ್ಲೇಸ್. ಇಲ್ಲಿ ಕೀವರ್ಡ್ ಅಟ್ ಎ ಪ್ಲೇಸ್, ಅಟ್ ಎ ಪ್ಲೇಸ್, ಅಟ್ ಎ ಪ್ಲೇಸ್ ಅನ್ನೋದನ್ನು ಮಿಸ್ ಮಾಡದೆ ಬರೀರಿ. ಯಾಕೆಂದರೆ ಈ ಮೂರೂ ಕೂಡ ಪ್ಲೇಸಿಂದ ಪ್ಲೇಸಿಗೆ ವೇರಿ ಆಗ್ತಾ ಬರ್ತದೆ. ಈ ಮೂರನ್ನು ಕಂಬೈನ್ ಮಾಡಿ ಪ್ರಶ್ನೆ ಕೇಳ್ಬೋದು, ಅಥವಾ ಒಂದೊಂದು ಇಂಡಿವಿಜುವಲ್ ಆಗಿ ಕೇಳ್ಬೋದು. ಈಚ್ ಕ್ಯಾರೀಸ್ 1 ಮಾರ್ಕ್. 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ 2 ಮಾರ್ಕಿಗೆ 2 ಸತಿ ಬಂದಿದೆ. 14 ಸಪ್ಲಿಮೆಂಟ್ರಿ, 15 ಆ್ಯನ್ಯುವಲ್. ಸೊ 2 ಪ್ರಾಪರ್ಟೀಸ್ ಬರೆದ್ರೆ ಸಾಕಾಗುತ್ತೆ. ನಾನು ಇಲ್ಲಿ 3 ಕೊಟ್ಟಿದ್ದೀನಿ, ಅಕಸ್ಮಾತ್ 3 ಪ್ರಶ್ನೆ ಕೇಳಿದ್ರೆ ಗೊತ್ತಿರಲಿ ಅಂತ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಫಾರ್ಮ್ ಕ್ಲೋಸ್ಡ್ ಲೂಪ್ಸ್. ಕ್ಲೋಸ್ ಲೂಪ್ನ ಫಾರ್ಮ್ ಮಾಡ್ಬೋದು. ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಒಂದಕ್ಕೊಂದು ಡಿಕ್ಕಿ ಹೊಡೆಯಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. 3ನೇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್. ತುಂಬ ಒತ್ತೊತ್ತಾಗಿರುತ್ತೆ. ಎಲ್ಲಿ? ಅಟ್ ರೀಜನ್ ವೇರ್ ಇಟ್ ಈಸ್ ಸ್ಟ್ರಾಂಗರ್. ಎಲ್ಲಿ ಸ್ಟ್ರಾಂಗ್ ಆಗಿದೆಯೋ ಅಲ್ಲಿ. ಆ್ಯಂಡ್ ವೈಸ್ ವರ್ಸ. ವೈಸ್ ವರ್ಸ ಅಂದರೆ ಅದ್ರ ಉಲ್ಟಾ, ಎಲ್ಲಿ ವೀಕ್ ಆಗಿರುತ್ತೋ ಅಲ್ಲಿ ದೂರ ದೂರ ಇರುತ್ತೆ ಅಂತ. ಪ್ರಾಪರ್ಟೀಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಕೂಡ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿ ಬಂದಿದೆ. 4 ಪ್ರಾಪರ್ಟೀಸ್, ಒಂದು ಎಕ್ಸಾಂಪಲ್ 2014 ಸಪ್ಲಿಮೆಂಟ್ರಿ 5 ಮಾರ್ಕಿಗೆ ಕೇಳಿದ್ದಾರೆ. 3 ಪ್ರಾಪರ್ಟೀಸ್ 3 ಮಾರ್ಕ್ಸಿಗೆ 16 ಆ್ಯನ್ಯುವಲಲ್ಲಿ ಬಂದಿದೆ.
5 ಪ್ರಾಪರ್ಟೀಸ್ 5 ಮಾರ್ಕ್ಸಿಗೆ 17 ಆ್ಯನ್ಯುವಲಲ್ಲಿ ಬಂದಿದೆ. ಸೊ 5 ಪ್ರಾಪರ್ಟೀಸ್ ಸಿಂಪಲ್ ಆಗಿರೋದು, ಸ್ಟ್ರೈಟ್ ಫಾರ್ವರ್ಡ್ ಆಗಿರೋದು ನಿಮಗಾಗಿ ಕೊಡ್ತಾ ಇದ್ದೀನಿ. ದೇ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟ್ಸ್. ಮ್ಯಾಗ್ನೆಟ್ಸಿಂದ ಸ್ಟ್ರಾಂಗ್ ಆಗಿ ಅಟ್ರಾಕ್ಷನ್ಗೆ ಒಳಪಡುತ್ತೆ. ದೇರ್ ಸಸೆಪ್ಟಿಬಿಲಿಟಿ ಈಸ್ ವೆರಿ ಹೈ. ಅವುಗಳ ಸಸೆಪ್ಟಿಬಿಲಿಟಿ ಬಹಳ ಜಾಸ್ತಿ ಇದೆ. ದೇರ್ ರಿಲೇಟಿವ್ ಪರ್ಮಿಯಬಿಲಿಟಿ ಈಸ್ ವೆರಿ ಹೈ. ಅವುಗಳ ರಿಲೇಟಿವ್ ಪರ್ಮಿಯಬಿಲಿಟಿ ಕೂಡ ಸಾಕಷ್ಟು ಜಾಸ್ತಿ ಇದೆ. ದೇ ಒಬೆ ಕ್ಯೂರೀಸ್ ಲಾ ಅಬೋವ್ ಕ್ಯೂರಿ ಟೆಂಪರೇಚರ್. ಈ ಕಂಡೀಷನ್ ಹಾಕಬೇಕು, ಮರಿಬೇಡಿ. ಕ್ಯೂರಿ ಟೆಂಪರೇಚರ್ಗಿಂತ ಮುಂದೆ ಹೋದರೆ ಮಾತ್ರ ಕ್ಯೂರೀಸ್ ಲಾನ ಒಬೆ ಮಾಡುತ್ತೆ. ದೇ ಹ್ಯಾವ್ ಟೆಂಡೆನ್ಸಿ ಟು ಮೂವ್ ಫ್ರಮ್ ರೀಜನ್ ಆಫ್ ವೀಕರ್ ಫೀಲ್ಡ್ ಟು ರೀಜನ್ ಆಫ್ ಸ್ಟ್ರಾಂಗರ್ ಫೀಲ್ಡ್. ಅವುಗಳನ್ನು ಹೋಗೋದಕ್ಕೆ ಬಿಟ್ಟರೆ ವೀಕರ್ ಫೀಲ್ಡಿಂದ ಸ್ಟ್ರಾಂಗರ್ ಫೀಲ್ಡಿಗೆ ಹೋಗುವ ಟೆಂಡೆನ್ಸಿಯನ್ನು ಹೊಂದಿರುತ್ತದೆ. ಇದು 5 ಪ್ರಾಪರ್ಟೀಸ್ ಆಯಿತು. ಎಕ್ಸಾಂಪಲ್ 1 ಕೇಳಿದರೆ ಯಾವುದಾದ್ರೂ ಒಂದು ಬರೀರಿ. ಐರನ್ ಬೆಸ್ಟ್ ಎಕ್ಸಾಂಪಲ್, ಕೋಬಾಲ್ಟ್ ಅಥವಾ ನಿಕ್ಕಲ್ ಕೂಡ ನೀವು ಬರಿಬಹುದು. ಡಿಫರೆನ್ಸಸ್ ಬಿಟ್ವೀನ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಮತ್ತು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಕೂಡ ರಿಪೀಟೆಡ್ ಆಗಿ ಕೇಳಿದ್ದಾರೆ. 3 ಡಿಫ್ರೆನ್ಸ್ನ 15 ಆ್ಯನ್ಯುವಲ್, 18 ಸಪ್ಲಿಮೆಂಟ್ರಿ 3 ಮಾರ್ಕಿಗೆ ಕೇಳಿದ್ದಾರೆ. 2 ಡಿಫ್ರೆನ್ಸಸ್ನ 16 ಸಪ್ಲಿಮೆಂಟ್ರಿ, 17 ಸಪ್ಲಿಮೆಂಟ್ರಿ 2 ಮಾರ್ಕಿಗೆ ಕೇಳಿದ್ದಾರೆ. ಸೊ ನಾನಿಲ್ಲಿ 5 ಡಿಫ್ರೆನ್ಸಸ್ ಕೊಡ್ತಾ ಇದ್ದೀನಿ. ಉದ್ದೇಶ ಅಷ್ಟೇ, 5 ಮಾರ್ಕಿಗೆ ಕೇಳಿದ್ರೆ ಸೊ ನಿಮಗೆ ಗೊತ್ತಿರಲಿ ಅಂತ. ಸೊ ಮೊದಲಿಗೆ ಬರೆದಿರೋದೆಲ್ಲ ಸಿಂಪಲ್ ಇದೆ. ಸೊ ನೀವು ಮೊದಲಿಗೆ ಅದನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಲಾಸ್ಟ್ 2 ಏನಿದೆ ಅದು ಸ್ವಲ್ಪ ಲೆಂತ್ ಇದೆ. ಅಕಸ್ಮಾತ್ 5 ಮಾರ್ಕಿಗೆ ಕೇಳಿದ್ರೆ ಮಾತ್ರ ಅವನ್ನ ಬರೀರಿ. ಸೊ ದೇ ಆರ್ ವೀಕ್ಲಿ ಅಟ್ರಾಕ್ಟೆಡ್ ಟು ಎ ಮ್ಯಾಗ್ನೆಟ್. ಯಾವುದು? ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್. ದೇ ಆರ್ ವೀಕ್ಲಿ ರಿಪೆಲ್ಡ್ ಬೈ ಎ ಮ್ಯಾಗ್ನೆಟ್. ಯಾವುದು? ಡಯಾ. ಇದು ಚೆನ್ನಾಗಿ ತಿಳ್ಕೊಳ್ಳಿ. ಪ್ಯಾರಾ ಅಂದರೆ ವೀಕಾಗಿ ಅಟ್ರಾಕ್ಟ್ ಆಗುತ್ತೆ, ಡಯಾ ಅಂದರೆ ವೀಕಾಗಿ ರಿಪೆಲ್ ಆಗುತ್ತೆ. ಪ್ಯಾರಾನಲ್ಲಿ ದೇರ್ ಸಸೆಪ್ಟಿಬಿಲಿಟಿ ಈಸ್ ಲೋ ಆ್ಯಂಡ್ ಪಾಸಿಟಿವ್. ನೋಡಿ, ಪಾಸಿಟಿವ್ ಇರೋದಕ್ಕೆ ಅಟ್ರಾಕ್ಟ್ ಆಗ್ತಾ ಇರೋದು ಇದು. ಸೊ ಸಸೆಪ್ಟಿಬಿಲಿಟಿ ಲೋ ಇದೆ ಮತ್ತು ಪಾಸಿಟಿವ್ ಇದೆ. ಡಯಾನಲ್ಲಿ ದೇರ್ ಸಸೆಪ್ಟಿಬಿಲಿಟಿ ಈಸ್ ಲೋ ಆ್ಯಂಡ್ ನೆಗೆಟಿವ್. ನೆಗೆಟಿವ್ ಇರೋದ್ರಿಂದ ಅದು ರಿಪೆಲ್ ಆಗ್ತಾ ಇರೋದು. ನೆಕ್ಸ್ಟ್ 3ನೇದು ಒಬೇಸ್ ಕ್ಯೂರೀಸ್ ಲಾ. ಕ್ಯೂರೀಸ್ ಲಾನ ಒಬೆ ಮಾಡುತ್ತೆ. ಯಾವುದು? ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್. ಡಸ್ ನಾಟ್ ಒಬೆ ಕ್ಯೂರೀಸ್ ಲಾ. ಯಾವುದು? ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ಸೊ ಇನ್ನೆರಡು ಎಕ್ಸ್ಟ್ರಾ ನಿಮ್ಗೆ ಗೊತ್ತಿರಲಿ. ದೇರ್ ರಿಲೇಟಿವ್ ಪರ್ಮಿಯಬಿಲಿಟಿ ಸ್ಲೈಟ್ಲಿ ಗ್ರೇಟರ್ ದ್ಯಾನ್ 1. ನೋಡಿ, ಇಲ್ಲಿ ಪ್ಲಸ್ ಇರೋದ್ರಿಂದ 1ಕ್ಕಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ದೇರ್ ರಿಲೇಟಿವ್ ಪರ್ಮಿಯಬಿಲಿಟಿ ಸ್ಲೈಟ್ಲಿ ಲೆಸ್ ದ್ಯಾನ್ 1. ಯಾಕೆ ಲೆಸ್ ದ್ಯಾನ್ 1 ಅಂದರೆ ಇದು ನೆಗೆಟಿವ್ ಇದೆ ಸಸೆಪ್ಟಿಬಿಲಿಟಿ, ಹಾಗಾಗಿ 1ಗಿಂತ ಚೂರು ಕಡಿಮೆ ಇರುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಏನು ಮಾಡುತ್ತೆ? ದೇ ಮೂವ್ ಫ್ರಮ್ ವೀಕರ್ ಫೀಲ್ಡ್ ಟು ಸ್ಟ್ರಾಂಗರ್ ಫೀಲ್ಡ್. ವೀಕ್ ಫೀಲ್ಡಿಂದ ಸ್ಟ್ರಾಂಗ್ ಫೀಲ್ಡ್ ಕಡೆಗೆ ಮೂವ್ ಆಗುತ್ತೆ. ಇದು ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್. ದೇ ಮೂವ್ ಫ್ರಮ್ ಸ್ಟ್ರಾಂಗರ್ ಫೀಲ್ಡ್ ಟು ವೀಕರ್ ಫೀಲ್ಡ್. ಸ್ಟ್ರಾಂಗ್ ಫೀಲ್ಡಿಂದ ವೀಕ್ ಫೀಲ್ಡಿಗೆ, ಯಾಕಂದರೆ ರಿಪೆಲ್ ಆಗುತ್ತೆ. ನೋಡಿ, ರಿಪೆಲ್ ಆಗೋದ್ರಿಂದ ಸ್ಟ್ರಾಂಗಿಂದ ವೀಕಿಗೆ ಹೋಗುತ್ತೆ. ಇದು ಅಟ್ರಾಕ್ಟ್ ಆಗ್ತಾ ಇರೋದ್ರಿಂದ ವೀಕಿಂದ ಸ್ಟ್ರಾಂಗ್ ಕಡೆಗೆ ಹೋಗುತ್ತೆ. ಕ್ಯೂರೀಸ್ ಲಾ ಸ್ಟೇಟ್ಮೆಂಟ್ನ 15 ಸಪ್ಲಿಮೆಂಟ್ರಿ, 16 ಸಪ್ಲಿಮೆಂಟ್ರಿಲಿ 1 ಮಾರ್ಕಿಗೆ ಕೇಳಿದ್ದಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ 18 ಸಪ್ಲಿಮೆಂಟ್ರಿಲಿ 2 ಮಾರ್ಕಿಗೆ ಕೇಳಿದ್ದಾರೆ. ಸೊ ಸ್ಟೇಟ್ಮೆಂಟ್ ಏನಿದೆ ತುಂಬ ಸಿಂಪಲ್ ಇದೆ. ಸಸೆಪ್ಟಿಬಿಲಿಟಿ ಆಫ್ ಎ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್. ಅಂದರೆ ಸಸೆಪ್ಟಿಬಿಲಿಟಿ ಆಫ್ ದಿ ಮೆಟೀರಿಯಲ್ ಏನಿರುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಏನಿರುತ್ತೆ, ಅದು ಅದರ ಟೆಂಪರೇಚರ್, ಅಬ್ಸಲ್ಯೂಟ್ ಟೆಂಪರೇಚರ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಅದರ ಮ್ಯಾಥಮೆಟಿಕಲ್ ಫಾರ್ಮುಲಾ ಇಲ್ಲಿ ಬರ್ತಿದ್ದೀನಿ. ಸೊ ಸಿ ಅಂದರೆ ಇಲ್ಲಿ ಕ್ಯೂರೀಸ್ ಕಾನ್ಸ್ಟೆಂಟ್ ಅಂತ. ಈಗ ಎಕ್ಸ್ಪ್ಲನೇಷನ್ ಹೆಂಗೆ ಬರೆಯೋದು? ಯಾಕೆ ಟೆಂಪರೇಚರ್ ಜಾಸ್ತಿ ಆದರೆ ಸಸೆಪ್ಟಿಬಿಲಿಟಿ ಕಡಿಮೆ ಆಗುತ್ತೆ ಅಂತ ಬರೀತಾ ಇದ್ದೀನಿ. ವೆನ್ ದ ಟೆಂಪರೇಚರ್ ಇನ್ಕ್ರೀಸಸ್, ಅಲೈನ್ಮೆಂಟ್ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಗೆಟ್ಸ್ ಡಿಸ್ಟರ್ಬ್ಡ್. ಟೆಂಪರೇಚರ್ ಜಾಸ್ತಿ ಆದರೆ ಏನೆಲ್ಲ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಲೈನ್ ಆಗಿತ್ತು ಅದು ಡಿಸ್ಟರ್ಬ್ ಆಗುತ್ತೆ, ಹಾಗಾಗಿ ಸಸೆಪ್ಟಿಬಿಲಿಟಿ ಕಡಿಮೆ ಆಗುತ್ತದೆ. ಇಷ್ಟು ಬಂದರೆ ಇದಕ್ಕೊಂದು ಮಾರ್ಕ್ ಬರುತ್ತೆ. ಡಿಫರೆನ್ಸಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಮತ್ತು ಫೆರಾಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಕೂಡ ರಿಪೀಟೆಡ್ ಆಗಿ ಕೇಳಿದ್ದಾರೆ. 2 ಡಿಫ್ರೆನ್ಸಸ್ನ ಕೇಳಿದ್ದಾರೆ. 15 ಸಪ್ಲಿಮೆಂಟ್ರಿ 2 ಮಾರ್ಕಿಗೆ, ಬಟ್ ವೆರಿ ಪರ್ಟಿಕ್ಯುಲರ್ ಆಗಿ ಕೇಳಿದ್ದಾರೆ ವಿತ್ ರೆಸ್ಪೆಕ್ಟ್ ಟು ಸಸೆಪ್ಟಿಬಿಲಿಟಿ ಮತ್ತು ರಿಲೇಟಿವ್ ಪರ್ಮಿಯಬಿಲಿಟಿ. ಅಂದರೆ ಅವೆರಡು ಡಿಫ್ರೆನ್ಸಸ್ ಮಾತ್ರ ನೀವು ಹೇಳಬೇಕು. 3 ಡಿಫ್ರೆನ್ಸಸ್ನ 19 ಆನ್ಯುವಲ್, 19 ಸಪ್ಲಿಮೆಂಟ್ರಿ ಕೇಳಿದ್ದಾರೆ. ಸೊ ನೀವು ಯಾವ್ದು ಬೇಕಾದರೂ ಬರಿಬೋದು. ಸೊ ಮೊದಲು ಇದಕ್ಕೆ ನಾನು ಉತ್ತರ ಬರಿತಾ ಇದ್ದೀನಿ ನೋಡಿ. ಸೊ ಡಯಾದಲ್ಲಿ ಸಸೆಪ್ಟಿಬಿಲಿಟಿ ಈಸ್ ಲೋ ಆ್ಯಂಡ್ ನೆಗೆಟಿವ್. ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲಲ್ಲಿ ಸಸೆಪ್ಟಿಬಿಲಿಟಿ ಈಸ್ ವೆರಿ ಹೈ ಆ್ಯಂಡ್ ಪಾಸಿಟಿವ್. ಡಯಾದಲ್ಲಿ ಪರ್ಮಿಯಬಿಲಿಟಿ ಈಸ್ ಸ್ಲೈಟ್ಲಿ ಲೆಸ್ ದ್ಯಾನ್ 1. ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲಲ್ಲಿ ಪರ್ಮಿಯಬಿಲಿಟಿ ಈಸ್ ವೆರಿ ಹೈ. ಸೊ ಡಯಾ ವೀಕ್ಲಿ ರಿಪೆಲ್ಡ್ ಬೈ ಎ ಮ್ಯಾಗ್ನೆಟ್, ಫೆರೋ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಎ ಮ್ಯಾಗ್ನೆಟ್. ಸೊ ನಿಮಗೆ ಪ್ರಾಪರ್ಟೀಸ್ ಗೊತ್ತಿದ್ರೆ ಅದನ್ನು ನೀವು ಡಿಫರೆನ್ಸಸ್ ಆಗಿ ಕೂಡ ಬರಿಬೋದು. ಪ್ರಾಪರ್ಟೀಸ್ನ 2020 ಆ್ಯನ್ಯುವಲಲ್ಲಿ ಕೇಳಿದ್ದಾರೆ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ 3 ಮಾರ್ಕಿಗೆ. ಸೊ ಇದನ್ನು ನೀವು ಬರಿಬೋದು.
ಮ್ಯಾಗ್ನೆಟೈಸೇಷನ್ ಅದರ SI ಯೂನಿಟ್ ಕೇಳಿದರೆ 1 ಮಾರ್ಕಿಗೆ 15 ಸಪ್ಲಿಮೆಂಟರಿನಲ್ಲಿ. ಅದರ ಡೆಫಿನೇಷನ್ಸ್ ಕೇಳಿದರೆ 1 ಮಾರ್ಕು 16 ಆ್ಯನ್ಯುಯಲಲ್ಲಿ. ಯೂನಿಟ್ ಏನಪ್ಪ, ಆಂಪಿಯರ್ ಪರ್ ಮೀಟರ್. ನೀಟಾಗಿ ಬರೀರಿ. ಅದರ ಡೆಫಿನೇಷನ್ ಈ ಥರ ಇದೆ. ಮ್ಯಾಗ್ನೆಟೈಸೇಷನ್ ಆಫ್ ಎ ಸ್ಯಾಂಪಲ್ ಈಸ್ ಡಿಫೈನ್ಡ್ ಆಸ್ ನೆಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಡೆವಲಪ್ಡ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಸ್ಯಾಂಪಲ್. ಅಂದರೆ ಒಂದು ಮೆಟೀರಿಯಲಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟು ಡೆವಲಪ್ ಆಗಿದೆ ಪರ್ ಯೂನಿಟ್ ವಾಲ್ಯೂಮ್ ಅಲ್ಲಿ ಅನ್ನೋದನ್ನು ನಾವು ಮ್ಯಾಗ್ನೆಟೈಸೇಷನ್ ಅಂತ ಡಿಫೈನ್ ಮಾಡ್ತೀವಿ. ಅವ್ರು ಕೇಳಲಿ ಬಿಡಲಿ, ಮ್ಯಾಥಮೆಟಿಕಲ್ ಫಾರ್ಮ್ ಇದ್ದರೆ ದಯವಿಟ್ಟು ಬರೀರಿ. ಸೊ ನೆಕ್ಸ್ಟು, ವೇರ್ ಆನ್ ದಿ ಅರ್ತ್ ಸರ್ಫೇಸ್ ಮ್ಯಾಗ್ನೆಟಿಕ್ ಡಿಪ್ ಈಸ್ 0 ಅಂತ ಕೇಳಿದರೆ 16 ಸಪ್ಲಿಮೆಂಟ್ರಿಲಿ 18 ಸಪ್ಲಿಮೆಂಟ್ರಿಲಿ 1 ಮಾರ್ಕಿಗೆ. ಅಟ್ ಈಕ್ವೆಟಾರ್ ಅಂತ ಕೂಡ ಬರಿಬೋದು, ಬಟ್ ಕರೆಕ್ಟ್ ಆನ್ಸರು ಅಟ್ ಮ್ಯಾಗ್ನೆಟಿಕ್ ಈಕ್ವೆಟಾರ್ ಆಗಿರುತ್ತೆ. ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಡೈಪೋಲ್ ಕೆಪ್ಟ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರೀರಿ. ಮತ್ತು ಅದನ್ನು ಟರ್ಮ್ಸ್ ಏನಿದೆ ಅದರಲ್ಲಿರೋ ಟರ್ಮ್ಸ್ನ ಎಕ್ಸ್ಪ್ಲೈನ್ ಮಾಡಿ ಅಂತ 2 ಮಾರ್ಕಿಗೆ ಕೇಳಿದ್ದಾರೆ 18 ಆನ್ಯುಯಲಲ್ಲಿ. ಸೊ ಪೊಟೆನ್ಷಿಯಲ್ ಎನರ್ಜಿಗೆ ಫಾರ್ಮುಲಾ ಏನಪ್ಪ ಅಂದರೆ -mb cos θ. ಇಲ್ಲಿ m ಅಂತಕ್ಕಂಥದ್ದು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದಿ ಬಾರ್ ಮ್ಯಾಗ್ನೆಟ್, ಬಿ ಅಂತಕ್ಕಂಥದ್ದು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ, ಥೀಟಾ ಏನಿದೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದಿ ಬಾರ್ ಮ್ಯಾಗ್ನೆಟ್ ಮತ್ತು ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನಡುವೆ ಇರತಕ್ಕಂಥ ಆ್ಯಂಗಲ್ ಆಗಿರುತ್ತೆ. ನೆಕ್ಸ್ಟು, 1 ಯೂಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕೇಳಿದರೆ 2020 ಆ್ಯನ್ಯುಯಲಲ್ಲಿ 1 ಮಾರ್ಕಿಗೆ. ನಾನು ಇಲ್ಲಿ 3 ಯೂಸಸ್ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ಕೇಳಿದ್ರೆ ಗೊತ್ತಿರಲಿ ಅಂತ. ಎಲೆಕ್ಟ್ರಿಕ್ ಡೋರ್ ಬೆಲ್ಸಲ್ಲಿ ಯೂಸ್ ಮಾಡ್ತೀವಿ, ಬ್ಯಾಟ್ರಿ ಆಪರೇಟೆಡ್ ಟಾಯ್ಸಲ್ಲಿ ಯೂಸ್ ಮಾಡ್ತೀವಿ, ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಕ್ರೇನ್ಸಲ್ಲಿ ಕೂಡ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ಸ್ನ ಯೂಸ್ ಮಾಡ್ತೀವಿ. ಇನ್ನು 2016 ಆ್ಯನ್ಯುಯಲಲ್ಲಿ 2 ಮಾರ್ಕ್ಸಿಗೋಸ್ಕರ ಹಿಸ್ಟರಿಸಿಸ್ ಕರ್ವ್ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ವರ್ಸಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಕರ್ವ್ನ ಎಳೀರಿ ಅಂತ ಕೇಳಿದ್ದಾರೆ. ಸೊ ಕರ್ವ್ ಈ ಥರ ಬರೀತೀರಾ, ವೈ ಆ್ಯಕ್ಸಿಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸ್ ಆ್ಯಕ್ಸಿಸಲ್ಲಿ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿನ ತೊಗೊಳ್ತೀರಾ. ಕರ್ವ್ ಈ ಥರ ಬರುತ್ತೆ. ಸೊ ಈ ಥರ ಬರೆದುಬಿಟ್ಟು ಸುಮ್ಮನೆ ಆಗಬೇಡಿ, 2 ಮಾರ್ಕಿಗೆ ಕೇಳಿರೋದ್ರಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಇಲ್ಲಿ ಹೇಳಬೇಕಾಗತ್ತೆ. ಎ ಮತ್ತು ಡಿ ಏನಿದೆ ಅದು ಸ್ಯಾಚುರೇಷನ್ ಪಾಯಿಂಟ್, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಬಿ ಕಾಮ ಇ ಏನಿದೆ ಅದು ರಿಟೆಂಟಿವಿಟಿ, ಅಂದರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿನ 0 ಮಾಡಿದ್ರೂ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಉಳ್ಕೊಳ್ಳುತ್ತಲ್ಲ ಆ ಪಾಯಿಂಟ್ಸ್ ಅದು. ಸಿ ಕಾಮ ಎಫ್ ಏನಿದೆ ಅದು ಕೊಯರ್ಸಿವಿಟಿ, ಅಂದರೆ ಈ ರೆಸಿಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದನ್ನು ರಿಮೂವ್ ಮಾಡೋದಕ್ಕೆ ಎಷ್ಟು ನೆಗೆಟಿವ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿಯನ್ನು ಅಪ್ಲೈ ಮಾಡಬೇಕು ಅಂತ ಹೇಳುತ್ತೆ. ಇದೇ ಕಾನ್ಸೆಪ್ಟಲ್ಲಿ ರಿಟೆಂಟಿವಿಟಿ ಬಗ್ಗೆ ಕೇಳಿದ್ದಾರೆ. 2018 ಆ್ಯನ್ಯುಯಲ್ 18 ಸಪ್ಲಿಮೆಂಟ್ರಿ, 19 ಸಪ್ಲಿಮೆಂಟ್ರಿ, 20 ಆ್ಯನ್ಯುಯಲ್ 1 ಮಾರ್ಕಿಗೆ. ದಿ ರೆಸಿಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೆಫ್ಟ್ ಇನ್ ದಿ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ವೆನ್ ದಿ ಅಪ್ಲೈಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಇಸ್ ಮೇಡ್ 0. ಅಂದರೆ ಅಪ್ಲೈಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿನ 0 ಮಾಡಿದ್ರೂ ರೆಸಿಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಉಳ್ಕೊಳ್ಳುತ್ತೆ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲಲ್ಲಿ, ಅದನ್ನು ನಾವು ರಿಟೆಂಟಿವಿಟಿ ಅಂತ ಕರಿತೀವಿ. ಕೊಯರ್ಸಿವಿಟಿ ಬಗ್ಗೆ ಕೇಳಿದರೆ ಡಿಫೈನ್ ಅಥವಾ ವಾಟ್ ಅಂತ ಕೇಳ್ಬೋದು. 18 ಆ್ಯನ್ಯುಯಲ್ 20 ಆ್ಯನ್ಯುಯಲ್ 1 ಮಾರ್ಕಿಗೆ. ದಿ ರಿವರ್ಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ರಿಕ್ವೈರ್ಡ್ ಟು ನಲ್ಲಿಫೈ ರೆಸಿಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್. ಅಂದರೆ ಈ ರೆಸಿಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನು ಉಳ್ಕೊಂಡಿದೆ ಅದನ್ನು ಕಂಪ್ಲೀಟಾಗಿ ತೆಗೆದಾಕಕ್ಕೆ, ನಲ್ಲಿಫೈ ಮಾಡೋದಕ್ಕೆ ಎಷ್ಟು ರಿವರ್ಸ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿನ ಅಪ್ಲೈ ಮಾಡಬೇಕು, ಅದನ್ನು ನಾವು ಕೊಯರ್ಸಿವಿಟಿ ಅಂತ ಕರಿತೀವಿ. ವಾಟ್ ಈಸ್ ಹಿಸ್ಟರಿಸಿಸ್ ಅಂತ 1 ಮಾರ್ಕಿಗೆ 18 ಆ್ಯನ್ಯುಯಲ್ 20 ಸಪ್ಲಿಮೆಂಟರಿಲಿ ಕೇಳಿದರೆ, ದಿಸ್ ಇಸ್ ದಿ ಫೆನಾಮಿನನ್ ಆಫ್ ಲ್ಯಾಗಿಂಗ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಬಿಹೈಂಡ್ ಅಪ್ಲೈಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ವೆನ್ ಇಟ್ ಈಸ್ ಸಬ್ಜೆಕ್ಟೆಡ್ ಟು ಎ ಸೈಕಲ್ ಆಫ್ ಮ್ಯಾಗ್ನೆಟೈಸೇಷನ್. ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಸಬ್ಜೆಕ್ಟ್ ಆಫ್ ಸೈಕಲ್ ಆಫ್ ಮ್ಯಾಗ್ನೆಟೈಸೇಷನ್ಗೆ ನಾವು ಒಳಪಡಿಸಿದ್ರೆ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಮುಂದೆ ಮುಂದೆ ಹೋಗ್ತಾ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂದೆ ಉಳ್ಕೊಂಡಿರುತ್ತೆ. ಅದನ್ನು ನಾವು ಹಿಸ್ಟರಿಸಿಸ್ ಅಂತ ಕರಿತೀವಿ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಹಿಸ್ಟರಿಸಿಸ್ ಅಂತ ಕೇಳಿದರೆ 20 ಸಪ್ಲಿಮೆಂಟ್ರಿಲಿ 1 ಮಾರ್ಕಲ್ಲಿ. ಈ ಏರಿಯಾ ಏನು ನಮಗೆ ಕಾಣಿಸ್ತಾ ಇದೆ, ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಹಿಸ್ಟರಿಸಿಸ್ ಕರ್ವ್, ಅದೇನು ಕೊಡುತ್ತೆ ಅಂದರೆ ಗಿವ್ಸ್ heat energy dissipated per cycle per unit volume of ferromagnetic substance. ಒಂದು ಸೈಕಲಲ್ಲಿ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲು ಎಷ್ಟು ಹೀಟ್ ಎನರ್ಜಿನ ಡಿಸಿಪೇಟ್ ಮಾಡುತ್ತೆ ಅನ್ನೋದನ್ನು ಇದು ತಿಳಿಸಿಕೊಡ್ತದೆ. 2016 ಸಪ್ಲಿಮೆಂಟರಿ 3 ಮಾರ್ಕಲ್ಲಿ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್ ಅಂತ ಕೇಳಿದ್ದಾರೆ. ಹುಷಾರಾಗಿ ನೋಡ್ಕೊಳ್ಳಿ, ಗಾಸ್ ಲಾ 2ರಲ್ಲೂ ಬರುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲೂ ಬರುತ್ತೆ, ಮ್ಯಾಗ್ನೆಟಿಸಮಲ್ಲೂ ಬರುತ್ತೆ. ಸೊ ಮ್ಯಾಗ್ನೆಟಿಸಮಲ್ಲಿ ಏನದು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಇಸ್ 0. ಭಾಳ ಸಿಂಪಲ್ ಸ್ಟೇಟ್ಮೆಂಟ್. ಯಾವುದೇ ಒಂದು ಕ್ಲೋಸ್ ಸರ್ಫೇಸ್ ತೊಗೊಂಡ್ರೆ ಅದರ ಥ್ರೂ ನೆಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ 0 ಆಗಿರುತ್ತೆ ಯಾವಾಗಲೂ ಅಂತ.
ಎಕ್ಸ್ಪ್ಲನೇಷನ್. ಕನ್ಸಿಡರ್ ಎ ರೀಜನ್ ಹ್ಯಾವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ರೀಜನ್ ಕನ್ಸಿಡರ್ ಮಾಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇರಬೇಕು ಅಲ್ಲಿ. ಇಮ್ಯಾಜಿನ್ ಎ ಕ್ಲೋಸ್ಡ್ ಸರ್ಫೇಸ್ ಇನ್ ದಿ ಗಿವನ್ ರೀಜನ್. ಒಂದು ಕ್ಲೋಸ್ ಸರ್ಫೇಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ದಿ ಸರ್ಫೇಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಗೋಯಿಂಗ್ ಔಟ್. ಎಷ್ಟು ಫೀಲ್ಡ್ ಲೈನ್ಸು ಆ ಸರ್ಫೇಸ್ನ ಎಂಟರ್ ಆಗುತ್ತೋ ಅಷ್ಟೇ ಫೀಲ್ಡ್ ಲೈನ್ಸು ಆ ಸರ್ಫೇಸಿಂದ ಹೊರಗಡೆ ಬರ್ತದೆ. ಹಾಗಾಗಿ ನೆಟ್ ಫ್ಲಕ್ಸ್ ಥ್ರೂ ದಿ ಸರ್ಫೇಸ್ ಇಸ್ 0. ಸೊ ಮ್ಯಾಥಮೆಟಿಕಲ್ ಫಾರ್ಮುಲಾ ಏನು? ಫ್ಲಕ್ಸಿಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡಾಟ್ ಏರಿಯಾ ವೆಕ್ಟರ್ ಅಂತ ಹೇಳ್ತೀವಿ. ಸೊ ಸಮೇಷನ್ ಮಾಡಿದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸಿಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಅವ್ರು ಕೇಳಿಲ್ಲ, ಬಟ್ ಇದು 3 ಮಾರ್ಕಿಗೆ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಸಿಗ್ನಿಫಿಕೆನ್ಸ್ ಕೂಡ ಬರೆದು ಬಿಡ್ತಾ ಇದ್ದೀನಿ ಸೇಫರ್ ಸೈಡಲ್ಲಿ ಇರೋದಕ್ಕೆ. ಮ್ಯಾಗ್ನೆಟಿಕ್ ಮೋನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಸೊ ಮೋನೋಪೋಲ್ಸ್ ನಾರ್ತ್ ಪೋಲ್ ಸಪರೇಟಾಗಿ ಅಥವಾ ಸೌತ್ ಪೋಲ್ ಸಪರೇಟಾಗಿ ಎಕ್ಸಿಸ್ಟ್ ಆಗಲ್ಲ ಅನ್ನೋದನ್ನ ಸಿಗ್ನಿಫಿಕೆನ್ಸನ್ನು ಬರಿತಾ ಇದ್ದೀನಿ. 2017 ಸಪ್ಲಿಮೆಂಟ್ರಿಲಿ 5 ಮಾರ್ಕಿಗೆ ಡಿರೈವೇಷನ್ ಕೇಳಿದ್ದಾರೆ ಈ ಚಾಪ್ಟರಲ್ಲಿ. ಶೋ ದಟ್ ಬಾರ್ ಮ್ಯಾಗ್ನೆಟ್ ಈಸ್ ಈಕ್ವಲೆಂಟ್ ಟು ಎ ಸೋಲನಾಯ್ಡ್. ಸೊ ಡಯಾಗ್ರಾಮ್ ನೀಟಾಗಿ ಬರ್ಕೊಡಿ. ಇದು ಸೋಲನಾಯ್ಡ್ ಆಗಿದೆ. ಸೋಲನಾಯ್ಡ್ ಲೆಂತ್ ಏನಿದೆ ಅದು ಮೈನಸ್ ಎಲ್ಲಿಂದ ಎಲ್ಲಿಗಿದೆ ಅಂದರೆ 2L ಇಸ್ ದಿ ಲೆಂತ್. ಸೆಂಟರ್ ಆರಿಜಿನಲ್ಲಿದೆ. ನಾವು ಸೋಲನಾಯ್ಡ್ ಆಕ್ಸಿಸಲ್ಲಿ ಪಾಯಿಂಟ್ ಪಿನ ತೊಗೊಳ್ತಾ ಇದ್ದೀವಿ, ವಿಚ್ ಇಸ್ ಅಟ್ ಎ ಡಿಸ್ಟೆನ್ಸ್ R ಫ್ರಮ್ ದಿ ಸೆಂಟರ್ ಆಫ್ ದಿ ಸೋಲನಾಯ್ಡ್. ಡಿರೈವೇಷನ್ನ ಮಾಡೋದಕ್ಕೋಸ್ಕರ ನಾವೊಂದು ತಿನ್ನ ಸೆಗ್ಮೆಂಟ್ನ ಚೂಸ್ ಮಾಡ್ತಾ ಇದ್ದೀವಿ. ಅದರ ಥಿಕ್ನೆಸ್ dx ಇದೆ, ಅದು x ಅಷ್ಟು ದೂರದಲ್ಲಿದೆ ಸೆಂಟರ್ ಆಫ್ ದಿ ಸೋಲನಾಯ್ಡಿಂದ. ಇಷ್ಟನ್ನು ನಾನು ಥೇರಿನಲ್ಲಿ ಬರೆದಿದ್ದೀನಿ. ಎಕ್ಸ್ಟ್ರಾ ಪಾಯಿಂಟ್ ಏನಪ್ಪ ಇದೆ ಅಂದರೆ ಎ ಅಂದರೆ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಆಫ್ ದಿ ಸೋಲನಾಯ್ಡ್ ಪೈ ಎ ಸ್ಕ್ವೇರ್ಡ್. ಎ ಅನ್ನೋದು ರೇಡಿಯಸ್ ಆಫ್ ದಿ ಸೋಲನಾಯ್ಡ್. 2L ಲೆಂತ್ ಇದೆ. ಐ ಅನ್ನೋದು ಕರೆಂಟ್ ಥ್ರೂ ದಿ ಸೋಲನಾಯ್ಡ್. ಎನ್ ಅನ್ನತಕ್ಕಂಥದ್ದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸೊ ಡಯಾಗ್ರಾಮ್ ಆದಮೇಲೆ ಅದಕ್ಕೆ ಈಕ್ವಲೆಂಟ್ ಆಗಿ ನೀವು ರೆಲೆವೆಂಟ್ ಆಗಿ ನೀವು ಥೇರಿನ ಬರೀರಿ. ನೆಕ್ಸ್ಟ್ ಪಾರ್ಟಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಬಯೋಟ್ ಸಾವರ್ಟ್ಸ್ ಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಬಯೋಟ್ ಸಾವರ್ಟ್ಸ್ ಲಾ ಅಪ್ಲೈ ಮಾಡೋದೇನಕ್ಕೆ? ಸರ್ಕ್ಯುಲರ್ ಲೂಪಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬರ್ತದೆ ಅಂತ. ನನಗೆ ಸೋಲನಾಯ್ಡಿಂದ ಗೊತ್ತಿಲ್ಲ, ಬಟ್ ಸರ್ಕ್ಯುಲರ್ ಲೂಪಿಂದ ಎಷ್ಟು ಬರುತ್ತೆ ಅಂತ ಈಗಾಗಲೇ ಗೊತ್ತಿದೆ. ಸೊ ಆ ಫಾರ್ಮುಲನ್ನು ನಾನಿಲ್ಲಿ ಫಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಬಯೋಟ್ ಸಾವರ್ಟ್ಸ್ ಲಾ ಏನು ಹೇಳ್ತಾ ಇದೆ? ಅದು dB ಇಸ್ ಈಕ್ವಲ್ ಟು ಮ್ಯೂ ನಾಟ್ ಟೋಟಲ್ ನಂಬರ್ ಆಫ್ ಟರ್ನ್ಸ್. ಟೋಟಲ್ ನಂಬರ್ ಆಫ್ ಟರ್ನ್ಸ್ ಎಷ್ಟಿರುತ್ತೆ? ನಂಬರ್ ಆಫ್ ಟರ್ನ್ಸ್ ಇಂಟು ಲೆಂತ್. ಸೊ n ಇಂಟು dx, ಕರೆಂಟ್ ಇಂಟು ರೇಡಿಯಸ್ ಸ್ಕ್ವಯರ್ಡ್ ಡಿವೈಡೆಡ್ ಬೈ 2 ಟೈಮ್ಸ್ ಡಿಸ್ಟೆನ್ಸ್ ಸ್ಕ್ವಯರ್ಡ್. ಡಿಸ್ಟೆನ್ಸ್ ನೋಡ್ಕೊಳ್ಳಿ, R ಅಲ್ಲಿ ನಾನು ಎಕ್ಸ್ನ ಕಳಿಬೇಕು ಈ ಡಿಸ್ಟೆನ್ಸ್ ಸಿಗೋದಕ್ಕೆ. ಸೊ R ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ಡ್ ಆಯಿತು, ಪ್ಲಸ್ ರೇಡಿಯಸ್ ಸ್ಕ್ವೇರ್ಡ್ ಹೋಲ್ ಬ್ರಾಕೆಟ್ ಹಾಕೊಂಡು ಹೋಲ್ ಟು ದಿ ಪವರ್ 3/2 ಬರೀಬೇಕು. ಸೊ ಅದನ್ನು ಬರೆದಿದ್ದೀನಿ. ಇದರ ರಿಸಲ್ಟು ನೀವಾಗಲೇ 5 ಮಾರ್ಕ್ ಡಿರೈವೇಷನ್ ತಿಳ್ಕೊಂಡಿದ್ದೀರಾ, ಅದನ್ನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಈಗ NDX ಅನ್ನೋದೇನೋ ಇದರಲ್ಲಿರುವ ಟೋಟಲ್ ನಂಬರ್ ಆಫ್ ಟರ್ನ್ಸ್, ಅದನ್ನು ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ನಾವೊಂದು ಅಸಂಪ್ಷನ್ ಮಾಡ್ತಾ ಇದ್ದೀವಿ. ಏನು ಅಸಂಪ್ಷನ್ ಅಂದರೆ ಪಾಯಿಂಟ್ ಪಿ ಅನ್ನೋದು ಫಾರ್ ಪಾಯಿಂಟ್ ಫ್ರಮ್ ದಿ ಸೋಲನಾಯ್ಡ್, ಅಂದರೆ ಸೋಲನಾಯ್ಡಿಂದ ತುಂಬ ದೂರ ಇರತಕ್ಕಂಥ ಪಾಯಿಂಟ್. ಅಂಥ ಸಂದರ್ಭದಲ್ಲಿ ಆರ್ ಏನಿದೆ ದಟ್ ಈಸ್ ವೆರಿ ವೆರಿ ಗ್ರೇಟರ್ ದ್ಯಾನ್ ಎಲ್ ಅಥವಾ ಸೋಲನಾಯ್ಡ್ ಲೆಂತ್. ಆರ್ ಈಸ್ ವೆರಿ ವೆರಿ ಗ್ರೇಟರ್ ದ್ಯಾನ್ ಎ ವಿಚ್ ಇಸ್ ರೇಡಿಯಸ್ ಆಫ್ ದಿ ಸೋಲನಾಯ್ಡ್. ಸೊ ಹಾಗಾಗಿ ಇಲ್ಲಿ ಎಕ್ಸ್ನ ಇಗ್ನೋರ್ ಮಾಡ್ತೀನಿ, ಎನ ಇಗ್ನೋರ್ ಮಾಡ್ತೀನಿ. ಸೊ ಇದು ಆರ್ ಸ್ಕ್ವೇರ್ಡ್ ಆಗುತ್ತೆ, ಹೋಲ್ ಟು ದಿ ಪವರ್ 3/2 ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಇದು R³ ಆಯಿತು. ಸೊ ಈಕ್ವೇಷನ್ 1 ಇಷ್ಟರ ಬದಲು ನಾನು R³ ಬರಿತಾ ಇದ್ದೀನಿ. ಸೊ ಅದಾಯಿತು. ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, ನನಗೆ ಬರೀ ಈ ಪಾರ್ಟಿಂದ ಅಷ್ಟೇ ಅಲ್ಲ ಬೇಕಾಗಿರೋದು, ಪೂರ್ತಿ ಸೋಲನಾಯ್ಡಿಂದ ಬೇಕು. ಹಾಗಾಗಿ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸೋಲನಾಯ್ಡ್ನ ನಾನು ಇಂಟಿಗ್ರೇಷನ್ ಮುಖಾಂತರ ಕಂಡುಹಿಡ್ಕೊಳ್ತಾ ಇದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ dB ಮಾಡಿದ್ರೆ B ಬರುತ್ತೆ. ಇವೆಲ್ಲ ಕಾನ್ಸ್ಟೆಂಟ್ ಇದೆ, ಮ್ಯೂ ನಾಟ್ NIA ಸ್ಕ್ವೇರ್ ಡಿವೈಡೆಡ್ ಬೈ 2R³. ಅದನ್ನು ಒಟ್ಟಿಗೆ ತೊಗೊಂಡೆ. ಇಂಟಿಗ್ರೇಷನ್ dxಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಲಿಮಿಟ್ಸ್ ಏನಿದೆ ಮೈನಸ್ ಎಲ್ಲಿಂದ ಪ್ಲಸ್ ಎಲ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ 2L ಬರುತ್ತೆ, ಅದನ್ನು ಇಲ್ಲಿ ಹಾಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಸ್ಟೆಪ್ ಸೇರಿಸ್ಕೊಳ್ತಾ ಇದ್ದೀನಿ, ಮಲ್ಟಿಪ್ಲೈ ಬೈ 2π ಡಿವೈಡೆಡ್ ಬೈ 2π. ಏನೋ ಒಂದು ಬೇಕು ನನಗೆ, ಫೈನಲ್ ರಿಸಲ್ಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಬೇಕು, ಅದಕ್ಕೋಸ್ಕರ ಈ ಸ್ಟೆಪ್ನ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ಈಗೇನಾಗ್ತಾ ಇದೆ ನೋಡ್ಕೊಳ್ಳಿ, ಮ್ಯೂ ನಾಟ್ ಇಲ್ಲಿ 2 × 2 4π ಆಯಿತು. ಓಕೆ, 2 ಇದೆ ಇಲ್ಲಿ ನೋಡಿ. n × 2L ಏನಿದೆ ದಟ್ ಈಸ್ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇಂಟು ಲೆಂತ್ ಆಫ್ ದಿ ಸೋಲನಾಯ್ಡ್. ಅದೇನು ಕೊಡುತ್ತೆ? ಟೋಟಲ್ ನಂಬರ್ ಆಫ್ ಟರ್ನ್ಸ್. ಸೊ n × 2L ಹೋಗ್ಬಿಟ್ಟು ನನಗೆ ಕ್ಯಾಪಿಟಲ್ N ಆಯಿತು. ಐ ಜಾಗದಲ್ಲಿ ಐ ಇದೆ. ಪೈ ಎ ಸ್ಕ್ವೇರ್ಡ್ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಯಿತು. ಸೊ ಅದನ್ನು ಬರೆದಿದ್ದೀನಿ. ಸೊ ಇನ್ನು ಉಳ್ಕೊಂಡಿರೋದು ಡಿವೈಡೆಡ್ ಬೈ R³ ಅದನ್ನು ಇಲ್ಲಿ ಬರೆದಿದ್ದೀನಿ. ಸೊ ಇದು ಈ ಥರ ಬಂದಿದೆ. ನೆಕ್ಸ್ಟು NIA ಅಂದರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅಂತ ಗೊತ್ತಿದೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸೊ B ಈಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4π 2m ಡಿವೈಡೆಡ್ ಬೈ R³ ಅಂತ ಆಯಿತು. ಸೊ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ. ಈ ಫಾರ್ಮುಲಾ ನನಗೇನು ಸಿಕ್ಕಿದೆ, ದಿ ಸೇಮ್ ಫಾರ್ಮುಲಾ ಈಸ್ ಗೋಯಿಂಗ್ ಟು ಹೋಲ್ಡ್ಸ್ ಗುಡ್ ಫಾರ್ ಬಾರ್ ಮ್ಯಾಗ್ನೆಟ್. ಹಾಗಾಗಿ ಬಾರ್ ಮ್ಯಾಗ್ನೆಟ್ ಈಸ್ ಈಕ್ವಲೆಂಟ್ ಟು ಸೋಲನಾಯ್ಡ್ ಅಂತ ಕನ್ಕ್ಲೂಡ್ ಮಾಡಿ ಮುಗಿಸ್ತಾ ಇದ್ದೀನಿ.
ಸೊ ಈ ಡಿರವೇಷನಲ್ಲಿ ನಿಮಗೆ ಎಷ್ಟು ಪಾರ್ಟ್ ಇದೆ ನೋಡ್ಕೊಳ್ಳಿ. ಒಂದು ಡಯಾಗ್ರಾಮ್ ನೀಟಾಗಿ ಬರೀಬೇಕು. ಥಿಯರಿ ಕರೆಕ್ಟಾಗಿ ಎಲ್ಲ ಪಾಯಿಂಟ್ಸ್ನು ಇನ್ಕ್ಲೂಡ್ ಮಾಡಿ. ಮೊದಲಿಗೆ ಬಯೋಟ್-ಸಾವರ್ಟ್ ಲಾ ಅಪ್ಲೈ ಮಾಡ್ತೀರಾ, ದಟ್ ಈಸ್ ದಿ ಥರ್ಡ್ ಪಾರ್ಟ್. ಫೋರ್ತ್ ಪಾರ್ಟಲ್ಲಿ ಅಸಂಪ್ಷನ್ ಮಾಡ್ಕೊಳ್ತೀರಾ ಪಿ ಅನ್ನೋದು ಫಾರ್ ಅವೇ ಪಾಯಿಂಟ್ ಅಂತ. ಸೊ ಫಿಫ್ತ್ ಪಾರ್ಟಲ್ಲಿ ನೀವು ಇಂಟಿಗ್ರೇಷನ್ ಮಾಡ್ತೀರಾ, ಸಿಂಪ್ಲಿಫೈ ಮಾಡ್ತೀರಾ. ಸಿಕ್ಸ್ತ್ ಪಾರ್ಟಲ್ಲಿ ನೀವು ಕನ್ಕ್ಲೂಡ್ ಮಾಡ್ತೀರಾ. ಸೊ ಇಷ್ಟು ನೀಟಾಗಿ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಬರ್ತದೆ. 2020 ಸಪ್ಲಿಮೆಂಟ್ರಿನಲ್ಲಿ 5 ಮಾರ್ಕಿಗೆ obtain the expression for time period of magnetic dipole kept in uniform magnetic field and hence obtain the expression for magnetic field ಅಂತ ಕೇಳಿದ್ದಾರೆ. ಸೊ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಅದರಲ್ಲೊಂದು ಮ್ಯಾಗ್ನೆಟಿಕ್ ಡೈಪೋಲ್ ಅಥವಾ ಮ್ಯಾಗ್ನೆಟಿಕ್ ನೀಡಲ್ ಅಥವಾ ಬಾರ್ ಮ್ಯಾಗ್ನೆಟ್ನ ಇಟ್ಟಿದ್ದೀವಿ. ಅದು ಯಾವ ಥರ ಅಲೇನಾಗಿದೆ ಅಂದರೆ ಅದರ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಥೀಟಾ ಆ್ಯಂಗಲ್ ಮಾಡ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆ. ಸೊ ಐ ಅಂತಕ್ಕಂಥದ್ದು ಅದರ ಮೂಮೆಂಟ್ ಆಫ್ ಇನರ್ಷಿಯಾ, ಇದನ್ನು ನಾನು ಥೆರಿನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಈ ಕೇಸಲ್ಲಿ ರೀಸ್ಟೋರಿಂಗ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದಿ ಡೈಪೋಲ್ ಎಷ್ಟಿರುತ್ತೆ ಅಂತ ನಮ್ಗೆ ಈಗಾಗಲೇ ಗೊತ್ತಿದೆ. ಟೌ ಈಸ್ ಈಕ್ವಲ್ ಟು -mb sin ಥೀಟಾ. ಎಮ್ ಅಂದರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದಿ ಡೈಪೋಲ್. ಸೊ ಫಾರ್ ಸ್ಮಾಲ್ ಆ್ಯಂಗಲ್ಸ್, ಆ್ಯಂಗಲ್ ಸ್ಮಾಲ್ ಆಗಿದ್ದರೆ ಸೈನ್ ಥೀಟಾ ಈಸ್ ಅಪ್ರಾಕ್ಸಿಮೇಟ್ಲಿ ಥೀಟಾ ಅಂತ ಗೊತ್ತಿದೆ. ಅದನ್ನು ಬಳಕೆ ಮಾಡಿದ್ರೆ 1 ಏನಾಗುತ್ತೆ, ಟೌ ಈಸ್ ಈಕ್ವಲ್ ಟು -mb ಥೀಟಾ ಆಗುತ್ತೆ. ಸೊ ಎಮ್ ಕಾನ್ಸ್ಟೆಂಟ್, ಬಿ ಕಾನ್ಸ್ಟೆಂಟ್. ಹಾಗಾಗಿ ನಂಗೆ ಏನು ಗೊತ್ತಾಗ್ತದೆ, ಟೌ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನೆಗೆಟಿವ್ ಆಫ್ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ವಿಚ್ ಇಸ್ ದಿ ಕಂಡೀಷನ್ ಫಾರ್ SHM. ಸೊ ಹಾಗಾಗಿ ಇಲ್ಲಿ ಮೋಷನ್ ಆಫ್ ದಿ ಮ್ಯಾಗ್ನೆಟಿಕ್ ಡೈಪೋಲ್ SHM ಅಂತ ಕನ್ಕ್ಲೂಷನಿಗೆ ಬರ್ತೀನಿ. ಸೊ ನೆಕ್ಸ್ಟು ಜನರಲ್ ಈಕ್ವೇಷನ್ ಫಾರ್ SHM ಏನಿದೆ ಅದು ನನಗೆ ಗೊತ್ತಿದೆ. ಟೌ ಈಸ್ ಈಕ್ವಲ್ ಟು -i ಒಮೆಗಾ² ಥೀಟಾ. ಇಲ್ಲಿ ಒಮೆಗಾ ಅಂತಕ್ಕಂಥದ್ದು 2π/t, ದಟ್ ಈಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ ಆಫ್ SHM. ಟಿ ಅಂತಕ್ಕಂಥದ್ದು ಟೈಮ್ ಪೀರಿಯಡ್ ಆಫ್ ಆಸಿಲೇಷನ್ ಅಥವಾ ಟೈಮ್ ಪೀರಿಯಡ್ ಆಫ್ SHM. ಸೊ ಈಗ ನನಗೆ ಟೌಗೆ ಅಂದರೆ ರೀಸ್ಟೋರಿಂಗ್ ಟಾರ್ಕಿಗೆ 2 ಎಕ್ಸ್ಪ್ರೆಷನ್ಸ್ ಇದೆ. ಒಂದು ಈಕ್ವೇಷನ್ 3ನಲ್ಲಿ ಇರ್ತಕ್ಕಂಥದ್ದು, ಇನ್ನೊಂದು ಈಕ್ವೇಷನ್ 2ನಲ್ಲಿ ಇರ್ತಕ್ಕಂಥದ್ದು. ಅವೆರಡನ್ನೂ ಸೇರಿಸಿದ್ರೆ, ಸೊ ಇಲ್ಲಿ ಥೀಟಾ ಕಾಮನ್ ಇದೆ, ಮೈನಸ್ ಕಾಮನ್ ಇದೆ, ಅದನ್ನು ಬಿಟ್ಟು ಬರಿತಾ ಇದ್ದೀನಿ. mb ಈಸ್ ಈಕ್ವಲ್ ಟು i ಒಮೆಗಾ². ಒಮೆಗಾ² ಬದಲು ನಾನು 4π²/t² ಅಂತ ಡೈರೆಕ್ಟಾಗಿ ಬರೆದಿದ್ದೀನಿ, ಒಂದು ಸ್ಟೆಪ್ ಕಡಿಮೆ ಆಗಲಿ ಅಂತ. ಸೊ ಈಗ ನಾನು ಟೀಗೆ ಬರೀಬೇಕು, ಯಾಕಂದರೆ ಟೈಮ್ ಪೀರಿಯಡ್ ಕೇಳ್ತಾ ಇದ್ದಾರೆ. ಸೊ ಟೀಗೆ ನಾನು ಎಕ್ಸ್ಪ್ರೆಷನ್ನ ರೀರೈಟ್ ಮಾಡಿದ್ರೆ 2π√i/mb ಅಂತ ಬರುತ್ತೆ. ದಟ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್. ಕೊನೆಯಲ್ಲಿ ಅವರು ಒಂದು ಪ್ರಶ್ನೆ ಆ್ಯಡ್ ಮಾಡಿದ್ದಾರೆ, ಮರಿಬೇಡಿ ಇದನ್ನು. ಆ್ಯಂಡ್ ಹೆನ್ಸ್ ಫೈಂಡ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಬಿಗೋಸ್ಕರ ಬರೀರಿ ಅಂತ. ಸೊ ಬಿಗೋಸ್ಕರ ಬರೆದ್ರೆ 4ನ ಹಂಗೆ ಆಲ್ಟರ್ ಮಾಡ್ತಾ ಇದ್ದೀನಿ, 4π²i/mbt². ಸೊ ಇಷ್ಟು ನೀಟಾಗಿ ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಮತ್ತೊಂದು ಸತಿ ರೀಕಾಲ್ ಮಾಡ್ತಾ ಇದ್ದೀನಿ ಎಷ್ಟು ಸ್ಟೆಪ್ಸ್ ಇದೆ ಅಂತ. ಡಯಾಗ್ರಾಮ್ ಒಂದು ಸ್ಟೆಪ್ ನೀಟಾಗಿ ಬರೀತೀರಾ. ಥಿಯರಿ, ರಿಲೆವೆಂಟ್ ಥಿಯರಿ ಏನಿದೆ ಅದನ್ನು ಬರೀತೀರಾ, 2ನೇ ಸ್ಟೆಪ್. 3ನೇ ಸ್ಟೆಪ್ಪಲ್ಲಿ ಅದು SHM ಅನ್ನೋದನ್ನ ಪ್ರೂವ್ ಮಾಡ್ತೀರಾ. ಓಕೆ, ಮೋಷನ್ ಆಫ್ ದಿ ಮ್ಯಾಗ್ನೆಟಿಕ್ ಡೈಪೋಲ್ ಈಸ್ SHM ಅಂತ ಪ್ರೂವ್ ಮಾಡ್ತೀರಾ. 4ನೇ ಸ್ಟೆಪ್ಪಲ್ಲಿ ಜನರಲ್ ಈಕ್ವೇಷನ್ ಆಫ್ SHMನ ತಗೊಂಡು ನೀವು ಸಿಂಪ್ಲಿಫಿಕೇಷನ್ ಮಾಡ್ತೀರಾ. ಸೊ ಇಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನಮ್ಮ ಚಾನಲ್ನ ಮೊದಲನೇ ಬಾರಿ ಭೇಟಿ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ನಿಮ್ಮೆಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ.